ಬೆಂಗಳೂರಿನ ಸಿಗ್ನಲ್ನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಆಗಿದೆ. ಸೊಂಟದಲ್ಲೇ ಡ್ರ್ಯಾಗರ್ನ ಹಿಡಿದುಕೊಂಡು ಬೈಕ್ ಅನ್ನು ಚಲಾಯಿಸ್ತಾ ಇದ್ರು ಕಿಡಿಗೇಡಿ. ಬೆಂಗಳೂರಿನ ಸಿಗ್ನಲ್ನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಆಗಿದೆ. ಸೊಂಟದಲ್ಲೇ ಡ್ರ್ಯಾಗರ್ನ ಹಿಡಿದುಕೊಂಡು ಬೈಕ್ ಅನ್ನು ಚಲಾಯಿಸ್ತಾ ಇದ್ದ ಕಿಡಿಗೇಡಿ. ಸಿಗ್ನಲ್ನಲ್ಲಿ ಇದ್ದಾಗ ಕಾರು ಚಾಲಕ ಜೊತೆಗೆ ಬೈಕ್ ಸವಾರನ ನಡುವೆ ಗಲಾಟೆಯಾಗಿದೆ. ನಿನ್ನೆ ಸಂಜೆ 6 ಗಂಟೆಗೆ ವೈಟ್ ಫೀಲ್ಡ್ ವಿಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಅವಾಚ್ಯವಾಗಿ ಕಾರು ಚಾಲಕನನ್ನ ನಿಂದಿಸಿ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. KA53 JB 3274 ನೋಂದಣಿ ಸಂಖ್ಯೆ ಬೈಕ್ ಚಾಲಕನ ದುರ್ವರ್ತನೆ ಇದು. ಘಟನೆಯ ದೃಶ್ಯಾವಳಿ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸೈಡ್ನಲ್ಲಿ ಡ್ರ್ಯಾಗರ್ ಅನ್ನ ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಿಂಗೆ ಇರ್ತಾರೆ ಬೆಂಗಳೂರಿನಲ್ಲಿ. ಹಬ್ಬಬ್ಬಬ್ಬ, ದಿನಕ್ಕೊಂದು ವಿಚಿತ್ರವಾದಂಥವ್ರು ಈ ಥರ ಸಿಗ್ತಾನೆ ಇರ್ತಾರೆ. ಏನು ಗಲಾಟೆ ಮಾಡ್ತಾರೆ, ಏನು ಅಡ್ಡಾದಿಡ್ಡಿಯಾಗಿ ಬೈಕನ್ನು ಚಲಾಯಿಸುವಂಥದ್ದು ಇರ್ಬೋದು, ಅಡ್ಡಾದಿಡ್ಡಿ ಮಾತುಗಳಿರಬಹುದು. ಒಂದು ಸ್ವಲ್ಪ ಏನು ಅನ್ನಂಗಿಲ್ಲ. ಅಣ್ಣ ಗುರು ಅನ್ಬೇಕು ಇವ್ರನ್ನ. ಬರಪ್ಪ ಸೈಡ್ಗೆ ಹೋಗಪ್ಪ ಅನ್ನಂಗೂ ಇಲ್ಲ. ಹಂಗೆ ಈಗಂತೂ ಬೆಂಗಳೂರಿನಲ್ಲಿ ಹಬ್ಬಬ್ಬ, ಗಲ್ಲಿಗೊಬ್ರು ರೋಡ್ಗೊಬ್ರು ಸಿಗ್ತಾರೆ. ಒಂದು ಸ್ವಲ್ಪ ವಾಯ್ಸ್ ರೈಸ್ ಆಗಂಗಿಲ್ಲ, ಆಗಲೇ ಡ್ರ್ಯಾಗರ್ನ ಹಿಡ್ಕೊಂಡು ಬಂದ್ಬಿಡ್ತಾರೆ. ಆ ಲೆವೆಲ್ಗಿದ್ದಾರೆ ಬೆಂಗಳೂರಿನಲ್ಲಿ. ಒಂದೊಂದು ಗಲ್ಲಿಗೂ ಕೂಡ ಈ ರೀತಿಯಾಗಿ ಸಿಗ್ತಾ ಇರ್ತಾರೆ. ವೈಟ್ ಫೀಲ್ಡ್ ವಿಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಸಿಗ್ನಲ್ನಲ್ಲಿ ನೋಡಿ, ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಡ್ರ್ಯಾಗರ್ನ ಹಿಡಿದುಕೊಂಡು ಬೈಕನ್ನ ಚಲಾಯಿಸ್ತಾ ಇರ್ತಾರೆ ಕಿಡಿಗೇಡಿ. ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಈ ರೀತಿ ನೋಡಿದಂತಹ ಸಂದರ್ಭದಲ್ಲಿ. ಬೆಂಗಳೂರಿನಲ್ಲಿ ಹೆಂಗಪ್ಪ ಹೋಗೋದು, ಓಡಾಟ ಮಾಡುವಂಥದ್ದು, ಯಾರು ಹೆಂಗೆ ಈಗ ಒಂದ್ ಸ್ವಲ್ಪ ಸೈಡ್ಗೆ ಬರ್ರಿ ಅಂತ ಅನ್ನಂಗೂ ಇಲ್ಲ, ಅಥವಾ ಒಂದ್ ಸ್ವಲ್ಪ ಜಾಗ ಬಿಡಿ ಅನ್ನಂಗೂ ಇಲ್ಲ. ಎಲ್ಲಿ ಏನ್ ಹಿಡ್ಕೊಂಡು ಬಂದ್ಬಿಡ್ತಾರೋ, ಅಥವಾ ಶೂಟೇ ಮಾಡ್ಬಿಡ್ತಾರೋ, ಡ್ರ್ಯಾಗರ್ ಹಿಡ್ಕೊಂಡು ಬರ್ತಾರೋ, ಚಾಕು ಹಾಕಿಬಿಡ್ತಾರೋ, ಏನ್ ಮಾಡ್ಬಿಡ್ತಾರೋ, ಚುಚ್ಚು ಬಿಡ್ತಾರೋ, ಹೀಗೆ ಭಯ. ಸಾಕಷ್ಟು ಭಯದಲ್ಲೇ ಓಡಾಡ್ಬೇಕು ಬೆಂಗಳೂರಿನಲ್ಲಂತೂ. ಹಂಗಾಗ್ಬಿಟ್ಟಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನಾಯ್ತು ಇದು ಘಟನೆ? ಎಷ್ಟೊತ್ತಿಗಾಗಿರುವಂಥದ್ದು? ಜೊತೆಗೆ ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಏನಿದು ಕಂಪ್ಲೀಟ್ ಮಾಹಿತಿ? ಬೆಂಗಳೂರಿನ ಏನು ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಏನು ಕಡಿಮೆ ಇಲ್ಲ. ದಿನ ಕಳೆದಂತೆ ಕೂಡ ಹೆಚ್ಚಾಗ್ತಾ ಇದೆ ವಿನಃ ಎಷ್ಟೇ ಕೂಡ ಪೊಲೀಸರು ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಂತೆ ಕೂಡ ವೈಟ್ ಫೀಲ್ಡ್ ವಿಭಾಗದ ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಕೂಡ ಒಬ್ಬ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ವೇಳೆಯಲ್ಲಿ ಹಿಂಬದಿಯಿಂದ ಬಂದಂತಹ 2 ವೀಲರ್ ಸವಾರ ಏನಿದ್ದಾನೆ ಆತ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದಾನೆ. ಸುಮ್ಮನೆ ಹಾರನ್ ಅನ್ನು ಕೂಡ ಮಾಡ್ತಾ ಇರ್ತಾನೆ. ಇದರಿಂದ ಕಾರ್ ಚಾಲಕ ಕೂಡ ಆತನಿಗೆ ಹೇಳಿರುವಂತದ್ದು. ಆದ್ರೆ ಅದೇ ಅಷ್ಟಕ್ಕೆ ಆತ ಗಾಡಿಯನ್ನ ತೆಗೆದುಕೊಂಡೋಗಿ ಮುಂದೆಯನ್ನ ನಿಲ್ಲಿಸಿ ಹಿಡಿದು ಬರುವಂತದ್ದು. ಬಂದಂತವನೇ ಕೂಡ ಆತನ ಮೇಲೆ ಆವಾಜ್ ಆಗ್ತಾನೆ. ಈತ ಸುಮ್ನೆ ಬಂದು ಮಾತಲ್ಲಿ ಹಾಡಿಲ್ಲ. ಈತ ಮೊದಲೇ ಆತನ ಒಂದು ಸೊಂಟದಲ್ಲಿ ಒಂದು ಡ್ರ್ಯಾಗರ್ ಅನ್ನು ಕೂಡ ಸಿಕ್ಕಿಸ್ಕೊಂಡು ಅದನ್ನ ತಗೊಂಡ್ಬಂದು ಆತನ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾನೆ. ಅಂದ್ರೆ ಈತನ ಆಕ್ಟಿವಿಟೀಸ್ ನ ನೋಡ್ತಾ ಇದ್ರೆ ಈತ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕಂತ ಹೇಳಿದ್ರೆ ರೌಡಿ ಎಲಿಮೆಂಟ್ಸ್ ಇರುವಂತವ್ರ ಜೊತೆನೆ ಈತನ ಕಾಂಟ್ಯಾಕ್ಟ್ ಇರುತ್ತೆ. ಗಾಂಜಾ ನಶೆಯಲ್ಲಿ ಈ ರೀತಿ ಮಾಡಿದಾನ ಅನ್ನುವಂತದ್ದು ಕೂಡ ಕಂಡು ಬರಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಸುಮ್ನೆ ಏನೋ ಒಂದು ವಿಚಾರಕ್ಕೆ ಬಂದು ಈ ರೀತಿಯಾಗಿ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇವರ ಒಂದು ಆಕ್ಟಿವಿಟೀಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಈ ಎಲ್ಲವೂ ಕೂಡ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತದ್ದು, ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮ್ರಾದಲ್ಲಿ. ಅದರ ಆಧಾರದ ಮೇಲೆ ಕೂಡ ಒಂದು ಟ್ಯಾಗ್ ಮಾಡಿ ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸೊ ಈಗಾಗಲೇ ಆತನ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಪೊಲೀಸರು ಕೂಡ ಒಂದು ಕೇಸನ್ನ ದಾಖಲಿಸಿಕೊಂಡು ಅವನನ್ನ ಪತ್ತೆ ಹಚ್ಚೋ ಕೆಲಸಕ್ಕೆ ಮುಂದಾಗಬೇಕಾಗಿರುವಂತಹದ್ದು. ಕುಸುಮ. ಓಕೆ, ಥ್ಯಾಂಕ್ ಯು.